ಇವತ್ತು ನಾನು ದಿಢೀರ್ ಅಡಿಗೆಯಲ್ಲಿ ಕೊಕ್ಕೋ ಚಾಕ್ಲೇಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮಕ್ಕಳು ಈಗ ಏನಾದ್ರೂ ಹಠ ಮಾಡ್ತಾ ಇದ್ರೆ ನಾವು ಆಚೆ ಕರ್ಕೊಂಡು ಹೋಗ್ಬಿಟ್ಟು ಚಾಕ್ಲೇಟ್ನ ಕೊಡಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಾವು ಆಚೆ ಹೋದಾಗ ಕೂಡ ಮಕ್ಕಳು ಚಾಕ್ಲೇಟ್ ಬೇಕು ಅಂತ ಕೂಡ ಹಠ ಮಾಡ್ತಾರೆ. ಆದ್ರೆ ನೀವು ಮಕ್ಕಳು ಹಠ ಮಾಡೋಕ್ಕಿಂತ ಮುಂಚೆನೆ ಮನೆಯಲ್ಲಿ ಸ್ಪೆಷಲ್ ಆಗಿ ಕೊಕ್ಕೋ ಚಾಕ್ಲೇಟ್ ಮಾಡೋದನ್ನ ಕಲ್ತ್ಬಿಟ್ಟಿದ್ರೆ ತುಂಬಾ ಸುಲಭ ಅಲ್ವಾ ಮಕ್ಕಳು ಬಾಯಿ ಮುಚ್ಚೋದಕ್ಕೆ? ಬನ್ನಿ ಹಾಗಾದ್ರೆ ಮಕ್ಕಳಿಗೆ ಇಷ್ಟವಾಗುವಂತ ಕೊಕ್ಕೋ ಚಾಕ್ಲೇಟ್ ಮಾಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಕೋಕೋ ಪೌಡರ್, ಮೈದಾ ಹಿಟ್ಟು, ಹಾಲಿನ ಪುಡಿ, ಸಕ್ಕರೆ, ತುಪ್ಪ, ಬೆಣ್ಣೆ. ಈಗ ನಾನು ದಿಢೀರ್ ಅಡಿಗೆಯಲ್ಲಿ ಕೋಕೋ ಚಾಕ್ಲೇಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಪ್ಯಾನ್ಗೆ ಫಸ್ಟ್ ಸ್ವಲ್ಪ ನೀರು ಹಾಕಿ, ಒಂದ್ ಸ್ವಲ್ಪ ಹಾಕಿದ್ರೆ ಸಾಕು. ದಿಢೀರಾಗಿ ಚಾಕ್ಲೇಟ್ ಮಾಡ್ಬೇಕು ಅಂದ್ರೆ ಅಂಗಡಿಗೆ ಹೋಗಿ ತಗೊಂಡ್ಬಂದ್ಬಿಟ್ರೆ ಆಯ್ತಪ್ಪ ಕೆಲಸ ಅಂತ ಅನ್ಕೊಂಡ್ಬಿಟ್ರೆ ಆಗಲ್ಲ. ಮನೆಯಲ್ಲೇನೆ ನೀವು ಮಾಡಿದ್ರೆ ನಿಮ್ಗೂ ಖುಷಿ ಇರುತ್ತೆ. ಮನೆಯಲ್ಲಿ ನೀವು ಮಾಡಿಕೊಟ್ಟೆ ಅಂತ ಹೇಳಿ ನಿಮ್ಗೂ ಮನ್ಸಿಗೆ ನೆಮ್ಮದಿ ಇರುತ್ತೆ. ಯಾಕಂದ್ರೆ ಆಚೆಯಿಂದ ತಂದಿರೋ ಪದಾರ್ಥ ಅಷ್ಟೊಂದು ಚೆನ್ನಾಗಿರಲ್ಲ ಅಲ್ವಾ? ಸಕ್ಕರೆ ಪಾಕ ಮಾಡ್ಕೋಬೇಕು. ನಮ್ಮ ಮನೇಲಂತೂ ಯಾರದೇ ಬರ್ತಡೇ ಆಗ್ಲಿ ಚಾಕ್ಲೇಟ್ ಕೇಕ್ ಅನ್ನೇ ತಗೊಂಡ್ಬರೋದು. ನಮ್ಮನೇಲಿ ನಮ್ಮ ತಮ್ಮಂಗೆ ನನಗೆ ಚಾಕ್ಲೇಟ್ ಕೇಕ್ ಅಂದ್ರೆ ತುಂಬಾ ಇಷ್ಟ. ಸೊ ಮಮ್ಮಿದು ಡ್ಯಾಡಿದು ಏನೇ ಬರ್ತಡೇ ಆದ್ರೂ ಕೂಡ ಚಾಕ್ಲೇಟ್ ಕೇಕ್ ಆ ಥರ. ಹಾಗೆಯೇ ಹಬ್ಬದಲ್ಲೂ ಅಷ್ಟೇನೆ ನಮ್ಮ ತಮ್ಮನ ಫೇವ್ರೇಟ್ ಜಾಮೂನ್. ಏನೇ ಆದ್ರೂ ಕೂಡ ಮನೇಲಿ ಜಾಮೂನ್. ಹಾಗೆ ಕೆಲವರು ಮನೆಯಲ್ಲಿ ಏನೇ ಹಬ್ಬ ಇಲ್ಲ ಅಂದ್ರೆ ಫಂಕ್ಷನ್ ಇರ್ಲಿ ಇಲ್ಲ ಪಾರ್ಟಿ ಇರ್ಲಿ ಆಗ ಅವರು ತಮ್ಮ ಫೇವ್ರೇಟ್ ಅಡುಗೆನೇ ಮಾಡ್ತಾ ಇರ್ತಾರೆ. ಇನ್ನೊಂದು ಸ್ವಲ್ಪ ಪಾಕ ಬರಬೇಕು. ನೋಡಿ, ಪಾಕ ಕರೆಕ್ಟಾಗಿ ರೆಡಿ ಆಗಿದೆ. ಇದಕ್ಕೆ ಹುರಿದಿರೋ ಅಂತ ಮೈದಾ ಹಿಟ್ಟು 1 ಸ್ಪೂನ್ ಅಷ್ಟು ಹಾಕಿ ಫಸ್ಟು. ಗಂಟಿರ್ಲಾರ್ದ ಹಾಗೆ ಕ್ಲೀನ್ ಆಗಿ ಕೈ ಆಡಿಸ್ಬೇಕು. ಆಮೇಲೆ ಕೋಕೋ ಪೌಡರ್ ಒಂದು ಅರ್ಧ ಬಟ್ಲಷ್ಟು ಹಾಕಿ. ಎಲ್ಲರ ಮನೆಯಲ್ಲೂ ಹೆಚ್ಚಾಗಿ ನಾವು ಐಸ್ ಕ್ರೀಮ್ ಮಾಡಿದ್ರೆ, ಕೇಕ್ ಮಾಡಿದ್ರೆ, ಇಲ್ಲಾಂದ್ರೆ ಬೇರೆ ಏನಾದ್ರೂ ಸ್ವೀಟ್ ಮಾಡಿದ್ರೆ ಅಂದ್ರೆ ಬರ್ಫಿ ಈ ತರ ಏನಾದ್ರೂ ಮಾಡಿದಾಗ ಫಸ್ಟ್ ನಾವು ಬಳಸೋದೆ ಕೋಕೋ ಪೌಡರ್ನ. ಹಾಗೆ ಮಿಲ್ಕ್ ಪೌಡರ್ ಕೂಡ. ಈಗ ಬೆಣ್ಣೆ. ಈಗ ಸ್ವಲ್ಪ ತುಪ್ಪ ಕೂಡ ಹಾಕಬೇಕು. ವಾವ್, ಸೂಪರ್ ಆಗಿ ಕಾಣಿಸ್ತಾ ಇದೆ. ಈಗ ಒಂದು ಪ್ಲೇಟ್ಗೆ ಹಾಕ್ಬಿಡಿ. ಹೇಗೆ ಗಟ್ಟಿ ಆಗ್ತಾ ಇದೆ ಪ್ಲೇಟಿಗೆ ಹಾಕಿದ ತಕ್ಷಣ. ಒಂದು ಸ್ವಲ್ಪ ಆರಿದ್ರೆ ಕೋಕೋ ಚಾಕ್ಲೇಟ್ ರೆಡಿ ಆಗುತ್ತೆ. ಕೋಕೋ ಚಾಕ್ಲೇಟ್ ಮಾಡುವ ವಿಧಾನ: ಪ್ಯಾನ್ನಲ್ಲಿ ಸ್ವಲ್ಪ ನೀರು, ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕಲಸಿಕೊಂಡು ಪಾಕ ಮಾಡಿಕೊಳ್ಳಿ. 1 ಸ್ಪೂನ್ ಹುರಿದ ಮೈದಾ ಹಿಟ್ಟು, ಕೋಕೋ ಪೌಡರ್, ಮಿಲ್ಕ್ ಪೌಡರ್, ಬೆಣ್ಣೆ, ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಕೊಳ್ಳಿ. ಈ ಮಿಶ್ರಣವನ್ನು ಪ್ಲೇಟ್ನಲ್ಲಿ ಹಾಕಿ ಸಮ ಮಾಡಿ ತಣ್ಣಗಾಗಲು ಇಡಿ. ಈಗ ಚಾಕ್ಲೇಟ್ ಅನ್ನು ಬೇಕಾದ ಆಕಾರಕ್ಕೆ ಕಟ್ ಮಾಡಿಕೊಂಡು ಸ್ವಲ್ಪ ಆರಿದ ನಂತರ ಕೋಕೋ ಚಾಕ್ಲೇಟ್ ಅನ್ನು
ಸವಿಯಲು ಕೊಡಿ.